ಇವತ್ತು ಗಣೇಶ್ ಗೌಡ ಅಂತ ಹೇಳಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತ. ಅವನು ಹಿಂದೆ ಏನು ಮಾಡಿದ್ನೋ ಅದು ನನಗೆ ಗೊತ್ತಿಲ್ಲ. ಆದರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನು ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬ ಕಡಿಮೆ ಮಾಡ್ಕೊಂಡಿದ್ದ. ಮತ್ತು ಬಡವರು ಅಂತ ಅಂದರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವರಿಗೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತಾಯಿದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡು, ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಇವತ್ತು ಏನು ಕ್ರೂರವಾಗಿ ಅವನ್ನ ಹತ್ಯೆ ಮಾಡಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ನಾನು SP ಅವ್ರ ಹತ್ರನೂ ಮಾತಾಡಿದೆ, ಪೊಲೀಸ್ ಇಲಾಖೆಯವ್ರ ಹತ್ರನೂ ಮಾತಾಡಿದ್ದೀನಿ. ಜಾರ್ಜ್ ಸಾಹೇಬ್ರ ಗಮನಕ್ಕೂ ತೊಗೊಂಬಂದು ಬೆಳಗ್ಗೆನೇ ತೊಗೊಂಬಂದೆ. ನಾನು ರಾತ್ರಿನೇ ಬರ್ತಾಯಿದ್ದೆ, ನಾನು ಇರಲಿಲ್ಲ ಊರಲ್ಲಿ. ಬೆಳಗ್ಗೆ ವಿಷಯ ತಿಳಿತಿದ್ದ ಹಾಗೆ ನಾನು ಇಲ್ಲಿ ಸೀದಾ ಹಾಸ್ಪಿಟ್ಲಿಗೆ ಬಂದೆ. ನಾನು ಏನು ಈ ಥರ ಮಾಡಿದ್ದಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯುವಕರಿಗೆ ಆಗಬಾರ್ದು. ಯುವಕರೇ ಆಗಲಿ ಯಾರೇ ಆಗಲಿ ಆಗಬಾರ್ದು. ಇಷ್ಟು ಕ್ರೂರ ಮನಸ್ಸನ್ನು ಇಟ್ಕೊಂಡು, ಇಷ್ಟು ದ್ವೇಷವನ್ನು ಇಟ್ಕೊಂಡು ಒಬ್ಬನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಏನೋ ಒಂದು ಕೈಯೋ ಕಾಲೋ ಏನಾದ್ರು ಒಂದು ಸಲ ಆಗಿತ್ತು, ಆದಾಗ ಅವನು ಹೋಗಿ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಎಲ್ಲ ರಿಪೇರಿ ಮಾಡಿಕೊಂಡು ಅವನು ಬಂದಿದ್ದ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ. ಇವತ್ತು ಈ ಥರ ಮಾಡಿದ್ದಾರೆ. ಆ ಮಗು 4th ಸ್ಟ್ಯಾಂಡರ್ಡು, ಆಮೇಲೆ ಹೆಂಡ್ತಿ, ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲದಿರೋಂಥ ವಯಸ್ಸು ಮಗುದು. ಅದು ಭಾಳ ಪ್ರೀತಿ ಇಟ್ಕೊಂಡಿದ್ದು ಒಬ್ಬಳೆ ಮಗಳು. ಇದು ಏನೇ ಆಗಲಿ ಈ ಒಂದು ಕೃತ್ಯವನ್ನು ಮಾಡಿದಂಥವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ಬೆಳಗ್ಗೆನೇ ಇನ್ಸ್ಪೆಕ್ಟ್ರು ಮತ್ತು SP ಅವರಿಗೆ ಮಾತಾಡಿದೆ. ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಬೇಲು ಸಿಗದೇ ಇರೋ ರೀತಿ ನೀವು ಕಾನೂನನ್ನು ಒಂದು ಇದೇನಿದೆ ಅದನ್ನು ಹಾಕಲೇಬೇಕು ನೀವು ಅವರು ಅಂತ ಹೇಳಿದ್ದೀನಿ. ಅದು ವಿಚಾರ ನನಗೆ ಗೊತ್ತಿಲ್ಲ. ಆದರೆ ಏನೋ ಅಲ್ಲಿ ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ದ, ಇವನು ಬಿಸ್ಕೆಟ್ ಕೊಟ್ಟನಂತೆ ಎಲ್ಲ ತಿನ್ಕೊಂಡು ಎಲ್ಲ ಚೆನ್ನಾಗಿದ್ರಂತೆ. ಅವಾಗೇನೋ ಸಣ್ಣ ಪುಟ್ಟ ಗಲಾಟೆ ಆಗಿರ್ಬೋದು, ಎಲ್ಲ ಬಿಡಿಸಿ ಮನೆ ಕಳಿಸಿದ್ದಾರೆ. ಇನ್ನೊಂದು ಪ್ಲ್ಯಾನ್ ಆಗಿ ಕರ್ಕೊಂಬಂದಿದ್ದಾರೆ. ಇವನು ಬರೀ ಕಾರಲ್ಲಿ ಹೋಗಿದ್ದಾನೆ. ಅವ್ರ ಕಾರಲ್ಲಿ ಏನೇನು ಮಾರಕಾಸ್ತ್ರಗಳಿತ್ತೋ ಅದರಲ್ಲಿ ಮಾಡಿದ್ದಾರೆ. ಅದನ್ನು ಪೂರ್ತಿ ಪೊಲೀಸ್ ಇಲಾಖೆ ತನಿಖೆ ಮಾಡುತ್ತೆ. ಅದು ಯಾರೇ ಆಗಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದು ನನಗೆ ಮಾಹಿತಿ ಗೊತ್ತಿಲ್ಲ. ಈಗ ನಾನು ಸಕ್ರೆಪಟ್ಟಣಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಸಕ್ರೆಪಟ್ಟಣಕ್ಕೆ ಹೋದಾಗ ನನಗೆ ಪೂರ್ಣ ಮಾಹಿತಿ ನಮ್ಮ ಕಾರ್ಯಕರ್ತರು ಕೊಡ್ತಾರೆ. ಅದರಿಂದ ಅಲ್ಲಿ ಹೋಗಿ ವಿಚಾರ ತಿಳ್ತೀವಿ. ಪೊಲೀಸ್ ಇಲಾಖೆ ಇದೆ, ಉಸ್ತುವಾರಿ ಸಚಿವರು ಬರ್ತಾರೆ. ಅದು ತಕ್ಕ ಏನಿದೆ ಅದು ಕ್ರಮ ಮಾಡಲೇಬೇಕಾಗುತ್ತೆ.